ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಗೆಲ್ಲಲೇಬೇಕೆಂದು ಹೇಳಿ ಪಣ ತೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಂದು ಏನು ಕೈ ಅಭ್ಯರ್ಥಿಯಾದಂತಹ ಸುನಿಲ್ ಬೋಸ್ ಪರವಾಗಿ ಸ್ವತಃ ಅವರೇ ಮತಯಾಚನೆಗೆ ಬರ್ತಾ ಇದ್ದಾರೆ. 7-8 ಜನ ಸಚಿವರು ಕೂಡ ಸುನಿಲ್ ಬೋಸ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಇದರ ಮಧ್ಯದಲ್ಲೇ ಈಗಾಗಲೇ ಕೂಡ ಗೋ ಬ್ಯಾಕ್ ಸುನಿಲ್ ಅನ್ನುವ ಪೋಸ್ಟರ್ಗಳು ಎಲ್ಲ ಕಡೆ ರಾಜಿಸ್ತಾ ಇರುವಂಥದ್ದು ತಾವು ಕೂಡ ನೋಡ್ತಿರ್ಬೋದು. ಇದು ಚಾಮರಾಜನಗರ ಕೊಳ್ಳೇಗಾಲ ರಸ್ತೆಯಲ್ಲಿರುವಂತಹ ಒಂದು ಪ್ರದೇಶ. ತಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಚಾಮರಾಜನಗರ ಮರಳು ಮಾಫಿಯಾದ ಅನಭಿಷಕ್ತ ದೊರೆ ಗೋ ಬ್ಯಾಕ್ ಸುನಿಲ್ ಬೋಸ್ ಅಂತ ಒಂದು ಬರವಣಿಗೆ ಕೂಡ ಹಾಕಿರುವಂಥದ್ದು. ಜೊತೆಗೆ ಏನು ಪೋಸ್ಟರನ್ನು ಕೂಡ ಹಾಕ್ತಾ ಇದ್ದಾರೆ. ಪೋಸ್ಟರ್ನ ಹಾಕಿ ಇಂಟು ಮಾರ್ಕನ್ನು ಹಾಕಿದ್ದಾರೆ. ಅಂದರೆ ಮರಳು ಮಾಫಿಯಾದ ಅನಭಿಷಕ್ತ ದೊರೆ ಗೋ ಬ್ಯಾಕ್ ಅಂತ ಹಾಕಿದ್ದಾರೆ. ಅಂದರೆ ಮರಳು ಮಾಫಿಯಾದಲ್ಲಿ ತಾವು ತೊಡಗಿದ್ದೀರಾ, ಹಾಗಾಗಿ ಚಾಮರಾಜನಗರಕ್ಕೆ ಬರಬೇಡಿ ಅಂತ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ಪೋಸ್ಟರ್ನ ಹಾಕಿದ್ದಾರೆ. ಆದರೆ ಈ ಒಂದು ಪೋಸ್ಟರ್ನ ಯಾರು ಹಾಕಿದ್ದಾರೆ ಅಂತ ಹೇಳಿ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಪ್ರಮುಖವಾಗಿ ಮತ್ತೊಂದು ಭಾಗದಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು, ಮರಳು ಮಾಫಿಯಾ ದೊರೆಗೆ ಮರಳು ಆಗಬೇಡಿ ಅಂತ ಹೇಳಿ ಆ ಒಂದು ಶೀರ್ಷಿಕೆಯ ಅಡಿಯಲ್ಲೂ ಕೂಡ ಒಂದು ಪೋಸ್ಟರನ್ನು ಈಗ ಅಂಟಿಸಿರುವಂಥದ್ದು. ಅದರ ಜೊತೆಗೆ ತಾವು ಕೂಡ ನೋಡ್ತಾ ಇರ್ಬೋದು, ಗೋ ಬ್ಯಾಕ್ ಚಾಮರಾಜನಗರ, ಅಂದರೆ ಚಾಮರಾಜನಗರದಿಂದ ನೀವು ಹಿಂದೆ ಸರಿರಿ ಅಂತ ಹೇಳಿ ಈ ಒಂದು ಪೋಸ್ಟರ್ಗಳನ್ನ ಹಾಕ್ತಾ ಇರುವಂಥದ್ದು. ಅದರ ಜೊತೆಗೆ ಗೋ ಬ್ಯಾಕ್ ಸುನಿಲ್ ಬೋಸ್ ಅಂತ ಹೇಳಿ ಏನೊಂದು ಸ್ಪ್ರೇಯಲ್ಲೂ ಕೂಡ ಬರೆದಿರುವಂಥದ್ದು. ಅಂದರೆ ಇಂದು ಹೈ ವೋಲ್ಟೇಜ್ ಕಣವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬದಲಾಗ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ, ಸುನಿಲ್ ಬೋಸ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಇಂದು 11 ಗಂಟೆಗೆ ಚಾಮರಾಜೇಶ್ವರ ದೇವಾಲಯಕ್ಕೆ ಸುನಿಲ್ ಬೋಸ್ ಹಾಗೂ ಸಿಎಂ ತೆರಳಿ ನಾಮಪತ್ರಕ್ಕೆ ಒಂದು ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಡಿ.ಸಿ ಕಚೇರಿಗೆ ಬರ್ತಾರೆ. ಅಲ್ಲಿ ನಾಮಿನೇಷನ್ ಅನ್ನು ಕೂಡ ಫೈಲ್ ಮಾಡ್ತಾರೆ. ಅದರ ಬೆನ್ನಲ್ಲೇ ಈಗಾಗಲೇ ಕೂಡ ಗೋ ಬ್ಯಾಕ್ ಅಭಿಯಾನ ಶುರುವಾಗಿರುವಂಥದ್ದು. ಈಗಾಗಲೇ ನಗರದ ಪ್ರಮುಖ ಕಡೆ ಗೋ ಬ್ಯಾಕ್ ಅಂತ ಹೇಳಿ ಸುನಿಲ್ ಬೋಸ್ ಅಂತ ಈ ರೀತಿಯಾದಂತಹ ಒಂದು ಪೋಸ್ಟರ್ಗಳನ್ನು ಈಗಾಗಲೇ ಕೂಡ ಅಂಟಿಸ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಇರುವಂತಹ ಇದು ವಾಸ್ತವ ಸ್ಥಿತಿ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.